ತಲಕಾಡು ತಲಕಾಡು ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನದಿಯ ದಡದಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ. ಇಲ್ಲಿರುವ ಅನೇಕ ಪ್ರಾಚೀನ ದೇವಾಲಯಗಳಿಂದಾಗಿ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ರಹಸ್ಯಕರ ವಿಷಯವೇನೆಂದರೆ 30ಕ್ಕೂ ಹೆಚ್ಚು ದೇವಾಲಯಗಳು ಬೃಹತ್ ಮರಳು ದಿಬ್ಬಗಳ ಅಡಿಯಲ್ಲಿ ಹೂತು ಹೋಗಿವೆ. ಶಾಪದ ದಂತಕಥೆ. 17ನೇ ಶತಮಾನದಲ್ಲಿ ರಾಣಿ ಅಲಮೇಲಮ್ಮ ಕಾವೇರಿ ನದಿಯ ಸುಳಿಗೆ ಹಾರುವ ಮೊದಲು ತಲಕಾಡು ಮರಳಾಗಿ ಹೋಗಲಿ ಮತ್ತು ಮೈಸೂರು ಒಡೆಯರ್ ಸಂತತಿ ಇಲ್ಲದೆ ಹೋಗಲಿ ಎಂದು ಶಾಪ ನೀಡಿದಳು. ಈ ಶಾಪದ ಹಿಂದಿನ ದಂತಕಥೆ ಏನೆಂದು ತಿಳಿಯೋಣ ಬನ್ನಿ. ಮೈಸೂರು ಅರಸನ ಸೈನ್ಯವು ರಾಣಿಯ ಬಳಿಯಿದ್ದ ಅಮೂಲ್ಯವಾದ ಆಭರಣಗಳನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿತು. ಆಭರಣಗಳು ವಾಸ್ತವವಾಗಿ ಶ್ರೀರಂಗಪಟ್ಟಣದ ಶ್ರೀ ರಂಗನಾಯಕಿ ದೇವಿಗೆ ಸೇರಿದ್ದವು ಮತ್ತು ರಾಣಿ ಅದನ್ನು ದೇವಿಗೆ ಅರ್ಪಿಸಲು ಬಯಸಿದ್ದಳು. ತನ್ನ ದೇವರಿಗೆ ಸಲ್ಲಬೇಕಾದ ಆಭರಣಗಳನ್ನು ರಾಜನು ಬಲವಂತವಾಗಿ ವಶಪಡಿಸಿಕೊಳ್ಳಲು ಯತ್ನಿಸಿದ್ದರಿಂದ ಅಲಮೇಲಮ್ಮ ತೀವ್ರ ಕೋಪಗೊಂಡು ಅವಮಾನ ಮತ್ತು ಆಭರಣಗಳ ಕಳುವಿನ ಭಯದಿಂದ ನದಿಯ ಸುಳಿಗೆ ಹಾರಬೇಕೆಂದು ನಿರ್ಧರಿಸಿದಳು. ಇಲ್ಲಿ ಆಚರಿಸುವ ವಿಶೇಷ ಉತ್ಸವವೆಂದರೆ ಪಂಚಲಿಂಗ ದರ್ಶನ ಉತ್ಸವ. ಆ ಉತ್ಸವ ಆಚರಿಸುವಾಗ ಮುಖ್ಯ ಶಿವ ದೇವಾಲಯಗಳನ್ನು ಉತ್ಖನನ ಮಾಡಿ ಪೂಜಿಸಲಾಗುತ್ತದೆ. ಇಲ್ಲಿ ಸ್ಥಾಪಿತಗೊಂಡ ವಿಶೇಷ 5 ಪಂಚಲಿಂಗ ದೇವಸ್ಥಾನಗಳೆಂದರೆ ವೈದ್ಯನಾಥೇಶ್ವರ ದೇವಸ್ಥಾನ, ಪತ್ತಲೇಶ್ವರ ದೇವಸ್ಥಾನ, ಮುರುಳೇಶ್ವರ ದೇವಸ್ಥಾನ, ಅರ್ಕೇಶ್ವರ ದೇವಸ್ಥಾನ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನ.